ಕೊನೆ ಪ್ರಶ್ನೆ, ಈ 8-9 ತಿಂಗಳಲ್ಲಿ ನೀವೇ ಅಸೆಸ್ ಮಾಡ್ಕೊಳ್ಳೋದಾದ್ರೆ ಕೃಷಿ ಸಚಿವರಾಗಿ ಕರ್ನಾಟಕದಲ್ಲಿ 100ಗೆ ಇಷ್ಟು ಪರ್ಸೆಂಟೇಜ್ ನಾವು ಕೆಲಸ ಮಾಡಿದ್ದೀನಿ ಅನ್ನುವ ರೇಟ್ ಕೊಟ್ಟು ನಾನೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನಮ್ಮ ಇಲಾಖೆಯಲ್ಲಿ ಏನೇನು ಪ್ರೋಗ್ರೆಸ್ ಮಾಡಿದ್ದೀವಿ, ನಾವೇನು ಈ 8-9 ತಿಂಗಳಲ್ಲಿ ಪೂರಕವಾದಂಥ ಬಜೆಟ್ನಲ್ಲಿ ಮತ್ತು ರೈತರಿಗೆ ನಾವು ಏನು ನಿರೀಕ್ಷೆಗೆ ಮೀರಿ ನಾವು ರೈತರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು ಅನ್ನೋದನ್ನು ಖಂಡಿತ ನಾವು ಕೇಂದ್ರ ಸರ್ಕಾರ ಸ್ಕೀಮ್ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರ ಸ್ಕೀಮ್ ಇರ್ಬೋದು, ಎಲ್ಲವನ್ನೂ ಸಹ ಪರಿಪೂರ್ಣವಾದಂಥ ಯಾವುದೇ ನೆಗ್ಲೆಕ್ಟ್ ಮಾಡ್ದಲೇ ಉದಾಸೀನ ಮಾಡ್ದಲೇ ಸ್ಕೀಮ್ನ ಜಾರಿಗೊಳಿಸಿದ್ದೀವಿ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾವು ಎಲ್ಲ ಯೋಜನೆಗಳನ್ನ ಜನರಿಗೆ ತಲುಪಿಸಿದ್ವಿ. ಸೊ ಸರ್ಕಾರ ಸುಭದ್ರವಾಗಿದೆ, ಅಕೌಂಟಬಿಲಿಟಿ ಇದೆ, ಜೊತೆಗೆ ತಿಜೋರಿಲಿ ದುಡ್ಡಿದೆ, ಅಭಿವೃದ್ಧಿಗೆ ಹಣ ಇದೆ, ನಾವೆಲ್ಲವನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತೀವಿ. 100ಕ್ಕೆ 100 5 ಗ್ಯಾರಂಟಿನ 5 ವರ್ಷ ಮುಂದುವರಿಸ್ತೀವಿ. ಮಹಾರಾಷ್ಟ್ರ ಥರ ಇಲ್ಲೂ ಆಗ್ಬಿಡುತ್ತೆ, ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷ ಬೆಳೆಸ್ತಾರೆ, ಇದು ಬಿಜೆಪಿ ಎಲ್ಲ ಅವರು ಜೆ.ಎಚ್. ಪಟೇಲ್ ಒಂದು ಹೇಳಿದರು, ಆನೆ ಹೋಗ್ತಾ ಇದೆ ಹಿಂದೆ ಏನೋ ಹೋಗ್ತದೆ ಅಂತ. ಹಂಗೆ ಸೊ ಯಾವ ಕಾರಣಕ್ಕೂ ಅವರು ಯಾವುದೋ ಒಂದು ಒಬ್ಬರೋ ಇಬ್ಬರನ್ನೋ ಬದಲಾವಣೆ ಮಾಡಿದ ಕ್ಷಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಈ ರೀತಿ ಅವ್ರ ಪಕ್ಷದ ಶಾಸಕರನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅವರ ಜನರ ಓಟ್ ಹಾಕದೆ ಹೋಗ್ತಾರೆ, ಏನೋ ಒಂದು ಸುಳ್ಳನ್ನಾರ ಹೇಳಿ ನೆಮ್ಮಿಸ್ಬೇಕು ಅನ್ನೋದಕ್ಕೋಸ್ಕರ ಅವರ ಭದ್ರತೆ ಮಾಡ್ಕೊಳ್ಳಿಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ವಿನ ಎಲ್ಲರ 138 ಜನ ಇರ್ತಕ್ಕಂಥ ಈ ಪಕ್ಷವನ್ನು 136 ಪ್ಲಸ್ ಇಂಡಿಪೆಂಡೆಂಟ್ ಹೇಳಿದ್ದಾರೆ, 138 ಇರ್ತಕ್ಕಂಥ ಈ ಪಕ್ಷನ ಸರಿ ಒಬ್ಬ ರಾಜಕಾರಣಿ ಎಲ್ಲಾರು ಉಂಟೇನ್ರಿ ಅದು ಮಾತಾಡ್ತಾರಲ್ಲ ಅವ್ರಿಗೆ ಎಷ್ಟರ ಮಟ್ಟಿಗೆ ಡೆಮಾಕ್ರಸಿನಲ್ಲಿ ಅವರು ಆಮೇಲೆ ಒಂದು ಸರ್ಕಾರ ತೆಗಿತೀವಿ ಅನ್ನೋದೇ ದೊಡ್ಡ ಅಪರಾಧ. ಯಾವುದೋ ಒಂದು ಆಕಸ್ಮಿಕ ಗಳಿಗೆಲ್ಲ ಆಗಿರೋದು ಬೇರೆ ಹಿಂದೆ ಇನ್ಸ್ಟೆಂಟಲ್ಲಿ, ಬಟ್ ಆದರೆ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ರಾಜ್ಯದ ಪಕ್ಷ ನಡೆಸಿರ್ತಕ್ಕಂಥ BJP JDS ಅವರು ಈ ಥರದ್ದೆಲ್ಲ ಮಾತಾಡೋದು ತಪ್ಪು. ಸಂವಿಧಾನಕ್ಕೆ ವಿರುದ್ಧವಾದಂಥ ಮಾತು, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ಮಾತು. ಅವರು ಯಾವುದೂ ಹುಸಿ ಆಗಲ್ಲ. 100ಕ್ಕೆ 100 ಸಹ ನಾವು ಈ ಸಲ ಪಾರ್ಲಿಮೆಂಟಲ್ಲಿ ನಮ್ಮ AICC ನಿರೀಕ್ಷೆ ಮೀರಿ ರಿಸಲ್ಟನ್ನು ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ರೈತರಿಗೆ ಇನ್ನಷ್ಟು ಹತ್ತಿರ ಆಗಲಿ ನಿಮ್ಮ ಇಲಾಖೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಂತ ನಾವಂತೂ ಹಾರೈಸ್ತೀವಿ. ನಮ್ಮ ಜವಾಬ್ದಾರಿನೇ ರೈತರ ಜೊತೆ ಇರಬೇಕು, ರೈತರಿಗೆ ಪ್ರೋತ್ಸಾಹ ಕೊಡಬೇಕು, ಹೊಸ ಸ್ಕೀಮ್ಗಳು ಕೊಡಬೇಕು, ಬದಲಾವಣೆ, ಸಮಗ್ರ ಕೃಷಿಗೆ ಹೆಚ್ಚು ಬೆಲೆ ಕೊಡ್ತೀವಿ. ಮಾರ್ಕೆಟ್ಗೆ ಹೋಗ್ತಕ್ಕಂಥ ಮುಂಚಿತವಾಗಿ ಮೌಲ್ಯವರ್ಧನೆ ಮಾಡಿ ಬ್ರ್ಯಾಂಡ್ ಮಾಡಿ ರೈತರಿಗೆ ಹೆಚ್ಚು ಆದಾಯಕವಾಗಿ ತರಬೇಕು ಅನ್ನೋದೇ ನಮ್ಮ ಖುಷಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.